ಪರ್ಫ್ಯೂಮ್ನ ಕುತ್ತಿಗೆಗೆ ಹಚ್ಚಿದ್ರೆ ಥೈರಾಯ್ಡ್ ಸಮಸ್ಯೆ ಕಾಡುತ್ತಂತೆ ಎಚ್ಚರ. ಬಹಳಷ್ಟು ಮಂದಿ ಸುಗಂಧ ದ್ರವ್ಯವನ್ನ ಬಳಸುವಾಗ ಅದನ್ನ ಕುತ್ತಿಗೆಗೆ ಹಾಗೂ ಮಣಿಗಂಟಿನ ಜಾಗಕ್ಕೂ ಹಚ್ಚುತ್ತಾರೆ. ಇದರಿಂದ ಪರ್ಫ್ಯೂಮ್ ನೇರವಾಗಿ ನಮ್ಮ ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ. ಇಂದಿನ ಹೆಚ್ಚಿನ ಸುಗಂಧ ದ್ರವ್ಯಗಳನ್ನ ಹೂವುಗಳಿಂದಲ್ಲ, ಬದಲಾಗಿ ರಾಸಾಯನಿಕ ಸೂತ್ರಗಳಿಂದ ತಯಾರಿಸಲಾಗುತ್ತೆ. ಇಂದು ಬಳಸಲಾಗುವ ಅನೇಕ ಸುಗಂಧ ದ್ರವ್ಯಗಳು ಮತ್ತು ಡಿಯೋಡ್ರೆಂಟ್ಗಳು ಸುಗಂಧವನ್ನ ಒದಗಿಸುವುದಲ್ಲದೆ ದೇಹದ ಹಾರ್ಮೋನುಗಳ ವ್ಯವಸ್ಥೆಯಲ್ಲಿಯೂ ಹಸ್ತಕ್ಷೇಪ ಮಾಡುವ ರಾಸಾಯನಿಕಗಳನ್ನು ಹೊಂದಿರುತ್ತವೆ. ವೈದ್ಯಕೀಯ ವಿಜ್ಞಾನವು ಈ ಅಂತಹ ಸ್ರಾವಗಳನ್ನು ಅಡ್ಡಿಪಡಿಸುವ ರಾಸಾಯನಿಕಗಳು ಎಂದು ಕರೆಯುತ್ತದೆ. ಅಂದರೆ ಹಾರ್ಮೋನುಗಳ ಸಮತೋಲನವನ್ನ ಅಡ್ಡಿಪಡಿಸುವ ರಾಸಾಯನಿಕಗಳು. ಬಟ್ಟೆಗೆ ಕಡಿಮೆ ಪ್ರಮಾಣದ ಸುಗಂಧ ದ್ರವ್ಯವನ್ನ ಬಳಸುವುದನ್ನ ತುಲನಾತ್ಮಕವಾಗಿ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತೆ. ಚರ್ಮಕ್ಕೆ ನೇರವಾಗಿ ಬಳಸಬಾರದು. ಆರೋಗ್ಯ ತಜ್ಞರು ಸುಗಂಧ ದ್ರವ್ಯವನ್ನ ಬಳಸಲು ಶಿಫಾರಸು ಮಾಡ್ತಾರೆ, ಆದರೆ ಅದನ್ನ ನೇರವಾಗಿ ಚರ್ಮದ ಮೇಲೆ, ವಿಶೇಷವಾಗಿ ಕುತ್ತಿಗೆಯ ಬಳಿ ಬಳಸಬಾರದು ಎನ್ನುತ್ತಾರೆ. ವೈದ್ಯರು ಇದನ್ನ ವಿಶೇಷವಾಗಿ ಥೈರಾಯ್ಡ್ ರೋಗಿಗಳಿಗೆ ಕಾಳಜಿ ವಹಿಸಬೇಕು ಎಂದು ಪರಿಗಣಿಸುತ್ತಾರೆ. ಆದ್ದರಿಂದ ಸುಗಂಧವನ್ನ ಬುದ್ಧಿವಂತಿಕೆಯಿಂದ ಬಳಸುವುದು ಮುಖ್ಯ. ಸುಗಂಧ ಮುಕ್ತ ಸೌಂದರ್ಯವರ್ಧಕ ಉತ್ಪನ್ನಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ನೀವು ಆರೋಗ್ಯಕರ ಆಯ್ಕೆಯನ್ನ ಮಾಡುವುದು ಉತ್ತಮ. ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗೆ ಕಾರಣವಾಗಬಲ್ಲದು. ಅನೇಕ ಸಾಂಪ್ರದಾಯಿಕ ಸುಗಂಧ ದ್ರವ್ಯಗಳು ಥಾಲೇಟ್ಗಳು ಮತ್ತು ಪ್ಯಾರಬಿನ್ಗಳಂತಹ ರಾಸಾಯನಿಕಗಳನ್ನ ಹೊಂದಿರುತ್ತವೆ. ನಿಮ್ಮ ಕುತ್ತಿಗೆಯ ಚರ್ಮವು ತೆಳ್ಳಗಿರುತ್ತದೆ ಮತ್ತು ಹೆಚ್ಚು ಹೀರಿಕೊಳ್ಳುತ್ತದೆ ಮತ್ತು ರಾಸಾಯನಿಕಗಳು ಸುಲಭವಾಗಿ ಭೇದಿಸಬಲ್ಲವು. ಥೈರಾಯ್ಡ್ ಗ್ರಂಥಿಗೆ ಅಡ್ಡಿಪಡಿಸುವ ಮತ್ತು ಹಾರ್ಮೋನುಗಳ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇಂದು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳು ಹೆಚ್ಚುತ್ತಿರುವುದಕ್ಕೆ ಇದು ಒಂದು ಕಾರಣವಾಗಿದೆ.